ಏನಾಗಿಲ್ಲ. ಕಶ್ಯಪ್ನವ್ರು ಹೇಳ್ತಾರೆ ಏನಂತೇಳಿ ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾ ಇದ್ದಾರೆ, ಇವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು, ಅದು ನಾನು ಹೇಳ್ತಾ ಇದ್ದೀನಿ, ಮಾಡಬಾರ್ದು. ವ್ಯಕ್ತಿಗತ ನಾವು ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರಿ ಅದಕ್ಕೆ? ನಿಮ್ಮ ಉತ್ತರ ಏನ ಸರ್? ಸೀಮಿತವಾಗಿ ನಿಮ್ಮದೇನು ನಿಮ್ಮ ಅನಿಸಿಕೆ ಏನಂತೀರಿ? ವ್ಯಕ್ತಿ ಮಾಡೋದಲ್ಲ, ಸಮಾಜ ಸಲುವಾಗಿ ಮಾಡಲಿ. ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರು ಹೋಗಕ್ಕೆ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮಸಾಲಿ 2A ಹೋರಾಟ ಸಲುವಾಗಿ ಹೋರಾಡಿದವರು. ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಇಲ್ಲಲ್ಲ, ನಾ ಸತ್ರನೂ ಕಾಂಗ್ರೆಸ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತೊಗೋತೀವಿ, ಯಾರು ನಮ್ಮ ತೊಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ ಅವ್ರನ್ನ. ಹೈಕಮಾಂಡ್ ನನಗೆ ಆರ್ಡರ್ ಮಾಡಿರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್, ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತೆ ಅದು BJP. ಈಗ ಅಷ್ಟೊಂದು ಶಿಸ್ತಿನ ಪಕ್ಷ ಅನ್ನೋದು ಇಡೀ ದೇಶದಲ್ಲಿ BJP ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದೀವಿ, ನೀವು ಭಾವನೆ ಮಾಡ್ಕೊಂಡಿದ್ದೀರಿ. BJPಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿಯೂ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ. ಅವರೆಲ್ಲ ಭಾಳ ಯಾಕೋ ಒಡಕುಗಳಾಗಿದ್ದಾವೆ, ತಪ್ಪುಗಳು ಮಾಡ್ತಾ ಇದ್ದಾರೆ ಅವರು. ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು, ಆ ಹೆಸರು ಈಗಿಲ್ಲ. ಏನಾಗಿಲ್ಲ. ಕಶ್ಯಪ್ನವ್ರು ಹೇಳ್ತಾರೆ ಏನಂತೇಳಿ ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾ ಇದ್ದಾರೆ, ಇವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು, ಅದು ನಾನು ಹೇಳ್ತಾ ಇದ್ದೀನಿ, ಮಾಡಬಾರ್ದು. ವ್ಯಕ್ತಿಗತ ನಾವು ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರಿ ಅದಕ್ಕೆ? ನಿಮ್ಮ ಉತ್ತರ ಏನ ಸರ್? ಸೀಮಿತವಾಗಿ ನಿಮ್ಮದೇನು ನಿಮ್ಮ ಅನಿಸಿಕೆ ಏನಂತೀರಿ? ವ್ಯಕ್ತಿ ಮಾಡೋದಲ್ಲ, ಸಮಾಜ ಸಲುವಾಗಿ ಮಾಡಲಿ. ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರು ಹೋಗಕ್ಕೆ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮಸಾಲಿ 2A ಹೋರಾಟ ಸಲುವಾಗಿ ಹೋರಾಡಿದವರು. ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಇಲ್ಲಲ್ಲ, ನಾ ಸತ್ರನೂ ಕಾಂಗ್ರೆಸ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತೊಗೋತೀವಿ, ಯಾರು ನಮ್ಮ ತೊಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ ಅವ್ರನ್ನ. ಹೈಕಮಾಂಡ್ ನನಗೆ ಆರ್ಡರ್ ಮಾಡಿರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್, ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತೆ ಅದು BJP. ಈಗ ಅಷ್ಟೊಂದು ಶಿಸ್ತಿನ ಪಕ್ಷ ಅನ್ನೋದು ಇಡೀ ದೇಶದಲ್ಲಿ BJP ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದೀವಿ, ನೀವು ಭಾವನೆ ಮಾಡ್ಕೊಂಡಿದ್ದೀರಿ. BJPಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿಯೂ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ. ಅವರೆಲ್ಲ ಭಾಳ ಯಾಕೋ ಒಡಕುಗಳಾಗಿದ್ದಾವೆ, ತಪ್ಪುಗಳು ಮಾಡ್ತಾ ಇದ್ದಾರೆ ಅವರು. ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು, ಆ ಹೆಸರು ಈಗಿಲ್ಲ. ಏನಾಗಿಲ್ಲ. ಕಶ್ಯಪ್ನವ್ರು ಹೇಳ್ತಾರೆ ಏನಂತೇಳಿ ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾ ಇದ್ದಾರೆ, ಇವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು, ಅದು ನಾನು ಹೇಳ್ತಾ ಇದ್ದೀನಿ, ಮಾಡಬಾರ್ದು. ವ್ಯಕ್ತಿಗತ ನಾವು ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರಿ ಅದಕ್ಕೆ? ನಿಮ್ಮ ಉತ್ತರ ಏನ? ಸರ್, ಸೀಮಿತವಾಗಿ ನಿಮ್ಮದೇನು ನಿಮ್ಮ ಅನಿಸಿಕೆ ಏನಂತೀರಿ? ವ್ಯಕ್ತಿ ಮಾಡೋದಲ್ಲ, ಸಮಾಜ ಸಲುವಾಗಿ ಮಾಡಲಿ. ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರು ಹೋಗಕ್ಕೆ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮಸಾಲಿ 2A ಹೋರಾಟ ಸಲುವಾಗಿ ಹೋರಾಡಿದವರು. ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಇಲ್ಲಲ್ಲ, ನಾ ಸತ್ರನೂ ಕಾಂಗ್ರೆಸ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತೊಗೋತೀವಿ, ಯಾರು ನಮ್ಮ ತೊಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ ಅವ್ರನ್ನ. ಹೈಕಮಾಂಡ್ ನನಗೆ ಆರ್ಡರ್ ಮಾಡಿರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು.
ಸರ್ ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತೆ ಅದು ಬಿ ಜೆ ಪಿ. ಈಗ ಅಷ್ಟೊಂದು ಶಿಸ್ತನ ಪಕ್ಷ ತನ್ನೋದು ಇಡೀ ದೇಶದಲ್ಲಿ ಬಿ ಜೆ ಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದು, ನೀವು ಭಾವನೆ ಮಾಡ್ಕೊಂಡಿದ್ರಿ. ಬಿ ಜೆ ಪಿಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿಯೂ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ ಅವರೆಲ್ಲ ಭಾಳ ಯಾಕೋ ಒಡಕುಗಳಾಗಿದ್ದಾವೆ, ತಪ್ಪುಗಳು ಮಾಡ್ತಾಯಿದ್ದಾರೆ ಅವರು. ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು, ಆ ಹೆಸರು ಈಗಿಲ್ಲ. ಏನಾಗಿಲ್ಲ. ಕಶ್ಯಪ್ನವ್ರು ಹೇಳ್ತಾರೆ ಏನಂತೇಳಿ, ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾರೆ, ಇವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು, ಅದು ನಾನು ಹೇಳ್ತಾ ಇದ್ದೀನಿ, ಅದು ಮಾಡಬಾರ್ದು. ವ್ಯಕ್ತಿಗತ ನಾವು ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರಿ ಅದಕ್ಕೆ? ನಿಮ್ಮ ಉತ್ತರ ಏನ ಸರ್? ಸೀಮಿತವಾಗಿ ನಿಮ್ಮದೇನು ನಿಮ್ಮ ಅನಿಸಿಕೆ ಏನಂತೀರಿ? ವ್ಯಕ್ತಿ ಮಾಡೋದಲ್ಲ, ಸಮಾಜ ಸಲುವಾಗಿ ಮಾಡಲಿ. ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರು ಹೋಗಕ್ಕೆ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮ ಸಾರಿ 2A ಹೋರಾಟ ಸಲುವಾಗಿ ಹೋರಾಡಿದವರು, ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಇಲ್ಲಲ್ಲ, ನಾ ಸತ್ರನೂ ಕಾಂಗ್ರೆಸ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತೊಗೋತೀವಿ, ಯಾರು ನಮ್ಮ ತೊಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ ಅವ್ರನ್ನ. ಹೈಕಮಾಂಡ್ ನನಗೆ ಆರ್ಡರ್ ಮಾಡಿದ್ರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್ ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತೆ ಅದು ಬಿ ಜೆ ಪಿ. ಈಗ ಅಷ್ಟೊಂದು ಶಿಸ್ತನ ಪಕ್ಷ ತನ್ನೋದು ಇಡೀ ದೇಶದಲ್ಲಿ ಬಿ ಜೆ ಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದು, ನೀವು ಭಾವನೆ ಮಾಡ್ಕೊಂಡಿದ್ರಿ. ಬಿ ಜೆ ಪಿಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿಯೂ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ ಅವರೆಲ್ಲ ಭಾಳ ಯಾಕೋ ಒಡಕುಗಳಾಗಿದ್ದಾವೆ, ತಪ್ಪುಗಳು ಮಾಡ್ತಾಯಿದ್ದಾರೆ ಅವರು. ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು, ಆ ಹೆಸರು ಈಗಿಲ್ಲ. ಏನಾಗಿಲ್ಲ. ಕಶ್ಯಪ್ನವ್ರು ಹೇಳ್ತಾರೆ ಏನಂತೇಳಿ, ನಾವು ತಂದು ಬಿಟ್ಟಂಥ ಸ್ವಾಮಿಗಳು ಈಗಾಗಲೇ ಏನು ಯತ್ನಾಳ ಬಿಜೆಪಿ ಪರವಾಗಿ ಮಾಡ್ತಾರೆ, ಇವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು, ಅದು ನಾನು ಹೇಳ್ತಾ ಇದ್ದೀನಿ, ಅದು ಮಾಡಬಾರ್ದು. ವ್ಯಕ್ತಿಗತ ನಾವು ನಮಗೆ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ. ವ್ಯಕ್ತಿಗತ ಮಾಡೋದು ಯಾರಿಗೇ ಆಗಲಿ ಅದು ತಪ್ಪು ಅನಿಸ್ತೈತಿ. ನೀವೇನಂತೀರಿ ಅದಕ್ಕೆ? ನಿಮ್ಮ ಉತ್ತರ ಏನ? ಸರ್ ಸೀಮಿತವಾಗಿ ನಿಮ್ಮದೇನು ನಿಮ್ಮ ಅನಿಸಿಕೆ ಏನಂತೀರಿ? ವ್ಯಕ್ತಿ ಮಾಡೋದಲ್ಲ, ಸಮಾಜ ಸಲುವಾಗಿ ಮಾಡಲಿ. ಸ್ವಾಮಿಗಳು ಎಲ್ಲರಿಗೆ ಒಬ್ಬ ವ್ಯಕ್ತಿ, ಅದು ಪಾರ್ಟಿ ವಿಷಯ. ಯತ್ನಾಳ್ ಅವ್ರನ್ನು ತೆಗೆದು ಅವರ ಪಕ್ಷದ ಆಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮಠಾಧೀಶರು ಹೋಗಕ್ಕೆ ಬರ್ತೈತಿ? ಅದು ಬರಲ್ಲಂಗ, ಅದು ತಪ್ಪದ. ನಾನು ಅದಕ್ಕೆ ಹೇಳ್ತೀನಿ, ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ. ಸ್ವಾಮಿಗಳು ಪಂಚಮ ಸಾರಿ 2A ಹೋರಾಟ ಸಲುವಾಗಿ ಹೋರಾಡಿದವರು, ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶರು ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ. ಇಲ್ಲಲ್ಲ, ನಾ ಸತ್ರನೂ ಕಾಂಗ್ರೆಸ್ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ನಾವು ತೊಗೋತೀವಿ, ಯಾರು ನಮ್ಮ ತೊಗೋತೀವಿ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ. ನನಗೆ ಹೈಕಮಾಂಡ್ ನಾನು ಕೇಳಿಲ್ಲ ಅವ್ರನ್ನ. ಹೈಕಮಾಂಡ್ ನನಗೆ ಆರ್ಡರ್ ಮಾಡಿದ್ರು, ನೀವು ಹೋಗಿ ತೊಗೊಂಡು ಬರ್ರಿ ಅಂದ್ರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಹೋಗಿ ನಾನು. ಸರ್ ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ, ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು, ಈ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದರು. ಆಗಿದ್ದ ಬಿಜೆಪಿಗೂ ಈಗಿರುವಂಥ ಬಿಜೆಪಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅವರಲ್ಲಿ ಸ್ವಲ್ಪ ಒಡೆದ ಮನೆ ಆಗೈತೆ ಅದು ಬಿ ಜೆ ಪಿ. ಈಗ ಅಷ್ಟೊಂದು ಶಿಸ್ತನ ಪಕ್ಷ ತನ್ನೋದು ಇಡೀ ದೇಶದಲ್ಲಿ ಬಿ ಜೆ ಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದು, ನೀವು ಭಾವನೆ ಮಾಡ್ಕೊಂಡಿದ್ರಿ. ಬಿ ಜೆ ಪಿಯಲ್ಲಿ ಇರುವಂಥ ಶಿಸ್ತ ಯಾವ ಪಕ್ಷದಲ್ಲಿಯೂ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ, ಇವತ್ತು ಮಾತಾಡ್ತೀನಿ ನಾನು. ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲಲ್ಲಿ ಅವರೆಲ್ಲ ಭಾಳ ಯಾಕೋ ಒಡಕುಗಳಾಗಿದ್ದಾವೆ, ತಪ್ಪುಗಳು ಮಾಡ್ತಾಯಿದ್ದಾರೆ ಅವರು. ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು, ಆ ಹೆಸರು ಈಗಿಲ್ಲ.